ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣವನ್ನ ಗೆಲ್ಲೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಈಗ ರೌಂಡ್ಸ್ ಅನ್ನ ಶುರುವಿಟ್ಟುಕೊಂಡಿದ್ದಾರೆ. ಚನ್ನಪಟ್ಟಣವನ್ನ ಗೆಲ್ಲಬೇಕು. ಡಿಕೆ ಶಿವಕುಮಾರ್ ಈಗ ರಣತಂತ್ರವನ್ನು ರೂಪಿಸಿದ್ದಾರೆ. ಕ್ಷೇತ್ರದಲ್ಲಿ ರೌಂಡ್ಸ್ ಹೊಡೆದಿದ್ದಾರೆ. ಶತಾಯ ಗತಾಯ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಳಲು ತಂತ್ರವನ್ನು ರೂಪಿಸಿದ್ದಾರೆ. ಕ್ಷೇತ್ರದ ಜನರಿಗೆ ಭರವಸೆಗಳ ಮಹಾಪೂರವಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಯೂಶುವಲಿ ಕಾಂಗ್ರೆಸ್ ಅಂತ ಬಂದಾಗ ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬಹುಮತಗಳಿಂದ ಗೆದ್ದಂತಹ ಪಕ್ಷ ಸರ್ಕಾರವನ್ನು ರೂಪಿಸಿದೆ. ಸೊ ಈಗಲೂ ಕೂಡ ಕೇವಲ ಒಂದು ಕ್ಷೇತ್ರ, ಈ 224 ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಗಳು ಅಪ್ಲೈ ಆದಮೇಲೆ ಈಗ ಒಂದೇ ಒಂದು ಕ್ಷೇತ್ರಕ್ಕೆ ಭರವಸೆಗಳನ್ನು ಕೊಡೋದ್ರಲ್ಲಿ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಭರವಸೆಗಳ ಮಹಾಪೂರವನ್ನು ಇಟ್ಟಿದ್ದಾರಂತೆ. ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ನೋಡೋಣ. ನೀವು ಪಕ್ಕದಲ್ಲಿ ಹೋಗಿ ಮಂಡಿಕೆ ಇಲ್ಲೇ ಮದ್ದೂರು ಇದೆಯಲ್ಲ 3 ಕಿಲೋಮೀಟರ್ ಅಲ್ಲಿ ಕೇಳಿ, ನಿಮ್ಗಿರೋಂಥ ಸೌಲಭ್ಯ ಯಾರಿಗೂ ಕೊಡಾಗಿಲ್ಲ. ಅದನ್ನ ಡಿ ಕೆ ಸುರೇಶ್ ಅವರು MP ಆಗಿದ್ದಾಗ, ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ನಿಂತ್ಕೊಂಡು ನಿಮ್ಗೆ ನಾನು ಅದನ್ನ ಇಡೀ ಜಿಲ್ಲೆ ವ್ಯಾಪ್ತಿಯಲ್ಲಿ ನಿಮ್ಗೆ ಮಾಡಿ ನಾನು ಕೊಟ್ಟಿದ್ದೇನೆ. ಸೊ ನನ್ನ ಕೊಡುಗೆ ಏನು ಅನ್ನೋದು ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಗುಂಟು ನಮ್ಗುಂಟು. ನಿಮ್ಮ ನಮ್ಮ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧ. ಸೊ ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದ ನಮಗಿರಲಿ. ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರವನ್ನು ತೆಗೆದುಕೊಂಡು ನಾವೆಲ್ಲ ಬಂದಿದ್ದೇವೆ. ನೀವೆಲ್ಲ ನಿಂತ್ಕೊಂಡು ನಿಮ್ಮ ಕಷ್ಟ ಸುಖವನ್ನು ಅರ್ಜಿಗಳು ಕೊಟ್ಟು ನಿಮ್ಮ ಸೇವೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಹಾದೇವ ಸ್ವಾಮಿ, ಡಿ ಕೆ ಶಿವಕುಮಾರ್ ಮಾತನಾಡಿರೋದು ಅಥವಾ ಜನಗಳ ಮುಂದೆ ಭರವಸೆ ಮಹಾಪೂರ ಇಟ್ಟಿರೋದು ಒಂದು ಕಡೆ ಇರಲಿ ನೋಡಿ, ಕುಮಾರಸ್ವಾಮಿಯನ್ನೇ ಗೆಲ್ಲಿಸಿದಂತಹ ಕ್ಷೇತ್ರ ಅದು. ಈಗ ಇವರ ಭರವಸೆಗಳಿಗೆ ತಲೆಬಾಗಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವಂಥ ಸಾಧ್ಯತೆ ಏನಾದ್ರು ಇದೆಯಾ? ಹೇಗಿದೆ ಅಲ್ಲಿನ ಜನರ ನಾಡಿ ಮಿಡಿತ? ದಿವಿತ್, ಏನಂದ್ರೆ ಯಾಕಂದ್ರೆ ಪ್ರಮುಖವಾಗಿ ಮುಂದೆ ಬರುವಂತಹ ಉಪಚುನಾವಣೆ ಇದೆ. ಆ ಉಪಚುನಾವಣೆಯನ್ನೇ ಕೂಡ ಟಾರ್ಗೆಟ್ ಇಟ್ಕೊಂಡು ಈಗ DCM ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಒಂದಷ್ಟು ಜನಸಂಪರ್ಕ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಜನಸಾಮಾನ್ಯರಿಗೆ ನಾವು ತಲುಪಿದಂತಹ ಸಂದರ್ಭದಲ್ಲಿ ಮುಂದೆ ಈ ಚುನಾವಣೆಯಲ್ಲಿ ನಾವು ಗೆಲ್ಲಬಹುದು ಅಂತನ್ನುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇರುವಂತದ್ದು. ಜನರು ಕೂಡ ಈಗ ಅವರು ಏನೆಲ್ಲ ಸಮಸ್ಯೆಗಳನ್ನ ತಂದು ಈ ಅಧಿಕಾರಿಗಳ ಮುಂದೆ ಇಡುತ್ತಾರೋ ಆ ಎಲ್ಲಾ ಸಮಸ್ಯೆಗಳು ಕೂಡ ನಿಜಕ್ಕೂ ಕೂಡ ಈ ಜನಸಂಪರ್ಕ ಸಭೆಯ ಮುಖಾಂತರವಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ ಅಂತನ್ನುವಂಥದ್ದು ಪ್ರಮುಖವಾದಂತಹ ವಿಚಾರ. ಒಂದು ವೇಳೆ ಜನಸಾಮಾನ್ಯರಿಗೆ ಆ ರೀತಿಯಾದಂತಹ ಪರಿಹಾರಗಳು ಸಿಕ್ಕಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಅಥವಾ ಕಾಂಗ್ರೆಸ್ ಅನ್ನ ಒಪ್ಪುವಂತಹ ಸಾಧ್ಯತೆಗಳು ಇರುತ್ತೆ. ಯಾಕಂದ್ರೆ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಇಲ್ಲಿನ ಏನೆಲ್ಲ ಸಮಸ್ಯೆಗಳಿತ್ತು ಅವರ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ. ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೋಸ್ಕರವಾಗಿಯೇ ನಾನು ಬಂದಿದ್ದೇನೆ ಅಂತನ್ನುವಂತ ಮಾತನ್ನ ಜನರ ಮುಂದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಒಂದಷ್ಟು ವರ್ಕೌಟ್ ಆಗುವಂತಹ ಸಾಧ್ಯತೆ ಇದೆ. ದಿವಿತ್, ಓಕೆ, ಥ್ಯಾಂಕ್ ಯು ಮಹಾದೇವ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.